ಇಷ್ಟಕ್ಕೆಲ್ಲ ಕಾರಣ ಆ ನೇತ್ರಾನೇ. ಇಷ್ಟಾದರೂ ನಿನಗೆ ಅರ್ಥ ಆಗ್ಲಿಲ್ವಾ ಅಣ್ಣ ಎಂದವಳು ಹೇಳಲು, ಅಂಜು ಏನಮ್ಮ ಹೇಳ್ತಿದ್ಯಾ ಪುಟ್ಟ ಎಂದಾಗ, ಹೌದು ಅಣ್ಣ, ಇದಕ್ಕೆಲ್ಲ ನೇತ್ರಾನೇ ಮತ್ತೆ ಅವರ ಅಪ್ಪ ಅಮ್ಮನೇ ಕಾರಣ ಎಂದವಳ ಮಾತು ಕೇಳಿ ರಾಘು ಜೊತೆ ಸಂತೋಷ್ರವರು ಸಹ ಗರಬಡಿದವರಂತೆ ನಿಂತು ಬಿಟ್ಟರು. ಅಂಜು ಏನು ಹೇಳ್ತಿದ್ದೀಯಾ ಅಂತ ಗೊತ್ತಿದ್ಯಾ ನಿನಗೆ? ನನ್ನ ತಂಗಿ ಬಗ್ಗೆ ಮಾತಾಡೋಕೆ ಹೇಗೆ ಮನಸ್ಸು ಬಂತು ನಿಂಗೆ? ಅವಳು ರಾಘು ನನ್ನ ನೇತ್ರಾಗೆ ತಗೋಬೇಕು ಅಂದುಕೊಂಡಿದ್ದೇನೋ ನಿಜ. ಹಾಗಂತ ಇಷ್ಟು ನೀಚ ಮಟ್ಟಕ್ಕೆ ಇಳಿಯೋ ಅಂಥವಳಲ್ಲ ನನ್ನ ತಂಗಿ. ಆದರೆ ನೀವು ಹೇಳೋದನ್ನು ನಂಬದೇ ಇರೋಕ್ಕೂ ಆಗ್ತಿಲ್ಲ. ನಿನಗೆ ಇದೆಲ್ಲ ಹೇಗೆ ಗೊತ್ತು? ನಿಜವಾಗಲೂ ಅವರು ನನ್ನ ಮಗನ ಜೀವನದಲ್ಲಿ ಆಟ ಆಡಿದ್ದೇ ಆದರೆ ತಂಗಿ ಅಂತಾನು ನೋಡಲ್ಲ ಪುಟ್ಟ. ಅವರೆಂದಾಗ ದೊಡ್ಡಪ್ಪ ಸಮಾಧಾನದಿಂದ ಇರಿ, ಎಲ್ಲ ಸತ್ಯನೂ ನಿಮಗೆ ಗೊತ್ತಾಗುತ್ತೆ ಎಂದು ಅವರನ್ನು ಒಳ ಕರೆ ತಂದಳು. ಅವರನ್ನು ಹಿಂಬಾಲಿಸಿ ಜಾನಕಿಯವರು ಬಂದರು. ರಾಘು ಬಳಿ ಬಂದವಳೆ ಅವನನ್ನು ಕೂರಿಸಿ ಅವನ ಪಕ್ಕ ಕುಳಿತವಳೆ. ಹೌದು ಅಣ್ಣ, ಇಷ್ಟರಲ್ಲೇ ನಿನಗೆ ಅವಳ ಬಗ್ಗೆ ಗೊತ್ತಾಗಬೇಕಿತ್ತು. ನನ್ನ ಅಣ್ಣ ಒಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್, ಎಲ್ಲಾನು ಹ್ಯಾಂಡಲ್ ಮಾಡ್ತಾನೆ, ಎಂಥದ್ದೇ ಕಷ್ಟ ಬಂದರೂ ಕೂತು ಆಲೋಚನೆ ಮಾಡಿ ಸರಿಯಾದ ಡಿಸಿಷನ್ ತಗೋತಾನೆ ಅಂತ ಅಂದುಕೊಂಡಿದ್ದೆ. ಆದರೆ ಜೀವನ ಅನ್ನೋ ಈ ಚದುರಂಗದಲ್ಲಿ ನನ್ನಣ್ಣ ಸೋಲ್ತಾನೆ, ತಪ್ಪಾಗಿ ಡಿಸಿಷನ್ ತಗೋತಾನೆ ಅಂತ ಅಂದುಕೊಂಡಿರಲಿಲ್ಲ. ನೀನೊಬ್ಬ ಎಮೋಷನಲ್ ಫುಲ್. ಫ್ಯಾಮಿಲಿ ಅಂತ ಬಂದರೆ ಯಾರನ್ನು ಬಿಟ್ಟು ಕೊಡಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ನಮ್ಮೆಲ್ಲರಿಗೋಸ್ಕರ ನೀನು ರಿಸ್ಕ್ ತಗೊಳ್ಳೋದಿಲ್ಲ ಅನ್ನೋ ಧೈರ್ಯದ ಮೇಲೆ ನೇತ್ರ ಹೀಗೆ ಆಟ ಆಡಿದ್ದು. ನೀನು ಅಂದುಕೊಂಡಿರೋ ಅಷ್ಟು ಒಳ್ಳೆ ಹುಡುಗಿಯಲ್ಲ ಅವಳು. ನೀನಂದರೆ ಹುಚ್ಚು ಅವಳಿಗೆ. ನಿನ್ನ ಮದುವೆಯಾಗಿ ಎಂಜಾಯ್ ಮಾಡಬಹುದು ಅಂತ ಕನಸು ಕಂಡಿದ್ಲು. ಅದು ಈಡೇರದೇ ಇದ್ದಾಗ ನಿನ್ನ ಅತ್ತಿಗೆ ಮಧ್ಯೆ ಜಗಳ ತಂದು ಹೀಗೆಲ್ಲ ಮಾಡಿದ್ದಾಳೆ. ಅವತ್ತು ಅವಳು ಯಾರೋ ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ಲಲ್ವ? ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಈ ಅತ್ತಿಗೆ ಹಾದಿ ಮತ್ತು ನವಿ. ಆಮೇಲೆ ಅವಳು ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಬಂದ್ಲೋ ಗೊತ್ತಿಲ್ಲ. ಆ ಟೈಮಿನಲ್ಲಿ ಅತ್ತಿಗೆನ ನೀನು ಕೆಲಸದವಳು ಅಂತ ಸುಳ್ಳು ಹೇಳಿದೆ. ಅದು ಅವಳಿಗೆ ಗೊತ್ತಿದ್ರೂ ಅವಳು ಬೇಕಂತಲೇ ಅತ್ತಿಗೆ ಮೇಲೆ ಇಂಥ ಆರೋಪನೆಲ್ಲ ಹೊರಿಸಿದ್ದಾಳೆ. ನೀನು ಬೇಕಾದರೆ ಕೇಳು ಅಮ್ಮನಿಗೆ. ಆ ದಿನ ಬಿಸಿ ನೀರು ಚೆಲ್ತು ಕೆಲಸ ಮಾಡಬೇಕಾದ್ರೆ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದರು. ಆದರೆ ಅಭಿಗೆ ಯಾಕೋ ಡೌಟ್ ಬಂತು. ಆದರೂ ಅಭಿ ಸುಮ್ಮನೆ ಇದ್ದ. ಯಾವಾಗ ಅಮ್ಮನಿಗೆ ಅವನು ಒಂದು ಹುಡುಗಿನ ಪ್ರೀತಿಸ್ತಿದ್ದೋ ಅಂತ ಹೇಳಿದ್ದು, ಆಗ ಅಮ್ಮ ನಮ್ಮ ಹತ್ರ ಕೇಳಿಕೊಂಡರು, ಈ ಮದುವೆ ನಿಲ್ಲಿಸಿ, ಆ ನೇತ್ರ ಸುಂದರ್ ಸುಲೋಚನ ಒಳ್ಳೆಯವರಲ್ಲ ಅಂತ. ಆ ದಿನ ಅವರು ಕೊಟ್ಟ ಹಿಂಸೆನೆಲ್ಲ ಹೇಳಿದರು ಎಂದವಳೆ. ಆ ದಿನ ನೇತ್ರ ಮತ್ತೆ ಅತ್ತೆ ಮಾವು ಮಾತನಾಡಿದ್ದು ಜಾನಕಿಯವರಿಗೆ ಹಿಂಸೆ ಕೊಟ್ಟಿದ್ದೆಲ್ಲವನ್ನು ವಿವರಿಸಿದಳು. ಅದಾದಮೇಲೆ ಅವಳ ಕಿಡ್ನಾಪ್ ಆಯಿತು. ಅಲ್ಲಿಂದ ಬಂದ ಮೇಲೆ ನಿನ್ನ ಅತ್ತಿಗೆಯನ್ನು ದೂರ ಮಾಡಬೇಕು ಅಂತ ಇದ್ದು ತುಂಬ ಸಲ ಸೋತ್ಲು ಕೂಡ. ಅವಳಿಗೆ ನಿನ್ನ 6 ಮದುವೆ ಆಗಿದೆ ಅಂತ ಬಾಯಿ ಬಿಡೋಕೆ ಮುಂಚೋನೆ ಅವಳಿಗೆ ವಿಷಯ ಗೊತ್ತಾಗಿತ್ತು ಅನಿಸುತ್ತೆ. ಆದರೆ ಹೇಗೆ ಗೊತ್ತಾಯಿತು ಅನ್ನೋದು ಮಾತ್ರ ಗೊತ್ತಿಲ್ಲ. ಅದಕ್ಕೆ ಅವತ್ತು ಎಣ್ಣೆ ಚೆಲ್ಲಿ ಅಮ್ಮ ಬೀಳೋ ಹಾಗೆ ಮಾಡಬೇಕು, ಆ ಆರೋಪ ಅತ್ತಿಗೆ ಮೇಲೆ ಬರಬೇಕು ಅಂತ ಮಾಡಿದ್ಲು. ಅದಕ್ಕೆ ತಕ್ಕನಾಗಿ ಅತ್ತಿಗೆ ದೊಡ್ಡಿಗೆ ಮಸಾಜ್ ಮಾಡೋಕ್ಕೆ ಹೋಗಿದ್ದು. ಅದನ್ನು ನೋಡಿದ ನೇತ್ರ ಹೇಗಾದರೂ ಸರಿ ದೊಡ್ಡಿ ಕೆಳಗೆ ಬರುವಾಗ ಕಾಲು ಜಾರಿ ಬೀಳಬೇಕು, ಆಗ ಅತ್ತಿಗೆ ಇದಕ್ಕೆಲ್ಲ ಕಾರಣ ಅಂತ ನೀನು ಜಗಳ ಮಾಡ್ತೀಯಾ ಅಂತ ಅಂದುಕೊಂಡು ಹಾಗೆ ಮಾಡಿದ್ಲು. ಆದರೆ ದೊಡ್ಡಿ ಬದಲಿಗೆ ನಾನು ಹೋಗಿ ಬೇಕಂತಲೇ ಜಾರಿ ಬಿದ್ದೆ. ಯಾರು ಬಿದ್ದರೆ ಏನು, ಒಟ್ಟಿನಲ್ಲಿ ಇದರಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಬೇಕಿತ್ತು ಅಷ್ಟೇ. ಹಾಗೆ ಅವಳೆಂದುಕೊಂಡಿದ್ದು ಕೂಡ ಆಯಿತು. ಆದರೆ ಅತ್ತಿಗೆ ಹಾಗೂ ನಿಮ್ಮಧ್ಯೆ ಇರೋ ಮನಸ್ತಾಪ ನಮಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ಅಣ್ಣ. ಆ ದಿನ ರಾತ್ರಿ ನಾನೇ ಅವಳ ಮಾತನ್ನು ಕೇಳಿಸಿಕೊಂಡಿದ್ದೀನಿ ಅಣ್ಣ. ಇವರನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದನ್ನು ನನ್ನಿಂದಾನೇ ಮದುವೆ ಆಗಿರೋ ವಿಷಯ ಮುಚ್ಚಿಟ್ಟಿದ್ದಾರೆ, ಅವರಿಬ್ಬರನ್ನ ದೂರ ಮಾಡದೆ ಬಿಡಲ್ಲ ಅಂತ ನಾನೇ ಕೇಳಿಸಿಕೊಂಡಿದ್ದೇನೆ ಅಣ್ಣ ಎಂದಳು. ಆದರೆ ಅವಳು ಏನು ಮಾಡೋಕ್ಕಾಗಲ್ಲ. ನೀನು ಸಿಗಲಿಲ್ಲ ಅನ್ನೋ ಆವೇಶದಲ್ಲಿ ಏನನ್ನೋ ಮಾತನಾಡ್ತಿದ್ದಾಳೆ ಅಂತ ಅಂದುಕೊಂಡಿದ್ದೆ. ಇಷ್ಟಾದ ಮೇಲೂ ಅವಳು ಅಂದುಕೊಂಡಿದ್ದು ಆಯಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಅತ್ತಿಗೆಗೆ ಗೊತ್ತಿತ್ತು ಮನೆಯಲ್ಲಿ ಆದ ಅನಾಹುತಕ್ಕೆಲ್ಲ ಅವಳೇ ಕಾರಣ ಅಂತ. ಆದರೆ ನಮಗೆ ಅನುಮಾನ ಇದೆ, ದೊಡ್ಡ ಮನೆಗೆ ಆಕ್ಸಿಡೆಂಟ್ ಆಗೋಕೆ ಅವಳೇ ಕಾರಣ ಅಂತ. ಅವತ್ತು ಕೇಕ್ನಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ದು ಅವಳೇ ಅನಿಸ್ತಿದೆ ಅಣ್ಣ. ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದ್ದು ವಿಡಿಯೋ ನಿನಗೆ ಮಾತ್ರೆ ಯಾಕೆ ತೋರಿಸಿದ್ಲು? ಆ ವಿಡಿಯೋ ಸಿಕ್ತು ಅಂತ ಯೋಚನೆಯಾದರೂ ಮಾಡಿದ್ಯಾ ನೀನು? ಯಾವುದು ವಿಡಿಯೋ ಅಂತ ಹೇಳಿದ್ಯಲ್ಲ, ಅದು ಅವಳೊಬ್ಬಳಿಗೆ ಮಾತ್ರ ಹೇಗೆ ಸಿಕ್ತು? ಎಜುಕೇಟೆಡ್ ಆಗಿ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕಿತ್ತು ಅಣ್ಣ. ಅದು ನಿಜವಾದ ವಿಡಿಯೋನಾ ಇಲ್ಲ ಫೇಕ್ ಅಂತ. ಇಷ್ಟೇ ಅಲ್ಲ, ಆದರೂ ಅತ್ತಿಗೆ ನಿನ್ನ ಹತ್ರ ಯಾಕೆ ಬಾಯಿ ಬಿಡಲಿಲ್ಲ ಗೊತ್ತಾ? ನೇತ್ರನ ಬಗ್ಗೆ ಸರಿಯಾದ ಸಾಕ್ಷಿ ಇರಲಿಲ್ಲ ಅಣ್ಣ. ಅವಳೇ ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಿದ್ರೂ ಏನು ಮಾಡೋಕ್ಕಾಗದೇ ಇದ್ದಾರೆ ಇವರೆಲ್ಲ. ನಿನ್ನ ಈ ಒಂದು ಅನುಮಾನ ನಿನ್ನ ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದೆ ನೋಡು ಅಣ್ಣ. ಅವಳು ನಿನ್ನ ಹತ್ರ ಬಂದು ನನ್ನ ಬಗ್ಗೆ ಅಭಿ ಬಗ್ಗೆ ಹೇಳಿದಾಗ ಎಲ್ಲೋ ಒಂದು ಕಡೆ ಅನುಮಾನ ಪಟ್ಟರು, ಆಮೇಲೆ ಸುಮ್ಮನೆ ಆದೆ. ಅದರ ಬದಲು ಬಂದು ನಿನ್ನ ಡೌಟ್ನ ಕ್ಲಿಯರ್ ಮಾಡಿಕೋಸ್ಕರ ಆದರೂ ನಮ್ಮ ಹತ್ರ ಮಾತಾಡಬೇಕಿತ್ತು. ಆಗ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಣ್ಣ.
ಒಂದು ಕೆಟ್ಟ ಹಠ ನಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಆಮೇಲೆ ನೀನು ಎಷ್ಟೇ ಒಳ್ಳೆಯವನಾಗಿ ಬದಲಾದರೂ ಯಾರೂ ನಿನ್ನ ನಂಬಲ್ಲ. ಆಗ ಅಲ್ಲಿ ನಿನ್ನ ಒಳ್ಳೆಯತನಕ್ಕಿಂತ ಕೆಟ್ಟದ್ದೇ ಹೆಚ್ಚು ಕಾಣೋದು. ನಿನ್ನ ಮಾಡಿದ ಒಳ್ಳೆ ಕೆಲಸನ ಮರೆತು ನೀನು ಮಾಡಿದ ತಪ್ಪನ್ನು ಎತ್ತಿ ಹಿಡಿತಾರೆ. ಅವತ್ತು ನಾವು ಕೂಡ ಅದನ್ನೇ ಮಾಡಿದ್ದು. ಅದಕ್ಕೆ ಹಾಸ್ಪಿಟಲ್ನಲ್ಲಿ ಸಹಿಸಿಕೊಳ್ಳೋಕ್ಕಾಗದೆ ಅಮ್ಮ ಅಪ್ಪ ನಿನಗೆ ಸಪೋರ್ಟ್ ಮಾಡದೆ ಸುಮ್ಮನೆ ಇದ್ದಿದ್ದು. ಜೊತೆಗೆ ನಾನು ಕೂಡ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ ಅಣ್ಣ. ನಿನ್ನಿಂದಾನೇ ಮಗು ಸತ್ತೋಯ್ತು ಅಂತ ತಿಳ್ಕೊಂಡು ಹಾಗೆ ಮಾಡಿಬಿಟ್ಟೆ, ಕ್ಷಮಿಸು ಅಣ್ಣ ಎಂದು ಅವಳು ಅವನ ಕೈ ಹಿಡಿದು ಅಳುತ್ತಿದ್ದಳು. ಅವ ಕುಳಿತಲ್ಲಿಂದ ಹಲುಗಾಡಲೇ ಇಲ್ಲ. ಅವರ ಜೊತೆ ಸಂತೋಷರವರಿಗೂ ತನ್ನ ತಂಗಿಯೇ ಇಂತಹ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದಾಳೆಂದು ಊಹಿಸಲು ಆಗಲಿಲ್ಲ ಅವರಿಗೆ. ರಾಘುಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು. ಸ್ವಲ್ಪ ಸಮಾಧಾನಗೊಂಡವ ತನ್ನಮ್ಮನ ಬಳಿ ಹೋದವ. ಯಾಕಮ್ಮ ನನ್ನತ್ರ ಅಪ್ಪನ ಹತ್ತಿರ ನಿಜ ಮುಚ್ಚಿಟ್ಟೆ, ಒಂದು ಮಾತಾದರೂ ಹೇಳ್ಬಹುದಿತ್ತು ಅಲ್ವಾ ಎಂದಾಗ, ಹೇಗೆ ಹೇಳಲಿಕ್ಕಂದ, ಆಗ ನನಗೆ ನಿನ್ನ ಜೀವನ, ನಿನ್ನಪ್ಪ ಜೀವ ಅಷ್ಟು ನನಗೆ ಮುಖ್ಯವಾಗಿತ್ತು, ಅದಕ್ಕೆ ಹೇಳಿಲ್ಲ. ಅವತ್ತು ಆಕ್ಸಿಡೆಂಟ್ ಆಗಿದ್ದ ನಾನು ಆ ಮಗು ದೇವಸ್ಥಾನದ ಒಳಗಡೆ ಹೋಗಬೇಕು ಅಂತ ಇರುವಾಗ ಯಾವುದೋ ಒಂದು ಲಾರಿ ನಮ್ಮ ಹತ್ತಿರಾನೇ ಬರುತ್ತಿತ್ತು ಜೋರಾಗಿ. ಆ ಕ್ಷಣಕ್ಕೆ ಆ ಮಗು ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಪಕ್ಕಕ್ಕೆ ತಳ್ಳಿದ್ದು ರಭಸವಾಗಿ. ಹಾಗಾಗಿ ನನ್ನ ತಲೆಗೆ ಪೆಟ್ಟಾಯಿತು. ಆದರೆ ನಮ್ಮ ಜೊತೆನೇ ಇದ್ದು ನೀನು ಯಾಕೆ ಈ ವಿಷಯನ್ನೆಲ್ಲ ಮುಚ್ಚಿಟ್ಟೆ ಕಂದ, ನೀನು ಮಾಡಿದ್ದು ಕ್ಷಮಿಸೋ ಅಂತ ತಪ್ಪಲ್ಲ ಕಣೋ. ನಿನ್ನಿಂದಾನೇ ಮಗು ಭೂಮಿಗೆ ಬರೋಕ್ಕೂ ಮುಂಚೆ ಸತ್ತೋಯ್ತು. ನೇರವಾಗಿ ನೀನೇ ಹೊಣೆ ಅಲ್ಲದೆ ಇದ್ರು ತಪ್ಪಿತಸ್ಥನಾಗಿ ನಿಂತಿದ್ದೀಯ ಕಂದ. ಈ ದೇಶ ಬಿಟ್ಟು ಹೋಗ್ತೀನಿ ಅನ್ನೋ ಹುಚ್ಚಾಟ ಬಿಟ್ಟು ಅವಳನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡು ಪುಟ್ಟ ಎಂದವರೇ ಅವನ ತಲೆ ಸವರಿದರು. ಅವನ ಮನ ತೊಳಲಾಟದಲ್ಲಿತ್ತು. ಅವನ ಮನ ಮತ್ತೆ ಎಲ್ಲವನ್ನು ನೆನೆದು ಸಂಕಟ ಪಡುತ್ತಿತ್ತು. ಮತ್ತೊಮ್ಮೆ ಅವನ ಬಳಿ ಬಂದ ಹಾದಿ, ಪ್ಲೀಸ್ ಸರ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ಹತ್ರ ಸತ್ಯ ಮುಚ್ಚಿಟ್ಟಿದ್ದು ನಮ್ಮದೇ ತಪ್ಪು. ಹಾಗೆ ನಮ್ಮ ಅನುಮಾನ ಇಷ್ಟು ಜನರ ನೋವಿಗೆ ಕಾರಣ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅರ್ಪಿತಾ ನೀವು ಹೇಳಿದ ವಿಷಯವನ್ನು ಸರಿಯಾಗಿ ಕೇಳಿಕೊಳ್ಳದೆ ನೀವು ಅವಳನ್ನೇ ಪ್ರೀತಿ ಮಾಡ್ತಿರೋದು ಅಂತ ಅಂದುಕೊಂಡಿದ್ಲು. ಹಾಗೆ ಡೈರಿಯಲ್ಲಿ ನಿಮ್ಮ ಬಗ್ಗೆ ಎಲ್ಲಾನು ಬರೆದಿದ್ಲು. ಆದರೆ ನಿಮ್ಮ ಫೋಟೋ ಮಾತ್ರ ಇರಲಿಲ್ಲ. ಅವಳ ಮೇಲೆ ಅತ್ಯಾಚಾರ ಆಗೋಕೆ ನೀವೇ ಕಾರಣ ಅಂತ ಅಂದುಕೊಂಡು ನಿಮ್ಮ ಮೇಲೆ ಸೇಡು ತೀರಿಸಬೇಕು ಅಂತ ಕಷ್ಟಪಟ್ಟು ನಿಮ್ಮ ಹತ್ರ ಕೆಲಸಕ್ಕೆ ಸೇರಿಕೊಂಡ್ವಿ. ಮೆಟೀರಿಯಲ್ಸ್ನ ನಾವೇ ಚೇಂಜ್ ಮಾಡಿ ವಿರಾಟ್ ಕಡೆಯಿಂದ ಅವಮಾನ ಆಗೋ ಹಾಗೆ ಮಾಡಿದ್ವಿ. ಹಾಗೆ ರಾವ್ ಪ್ರಾಜೆಕ್ಟ್ ಕೂಡ ಕೈ ತಪ್ಪಿ ಹೋಗೋ ಹಾಗೆ ಮಾಡಿದ್ವಿ. ಹಂತವಾಗಿ ನೀವು ಸೋಲಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು ಸರ್. ಆ ಕ್ಷಣ ನಾವು ಪೊಲೀಸ್ ಅನ್ನೋದನ್ನು ಮರೆತು ಕ್ರಿಮಿನಲ್ ಥರ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ವಿ. ನೀವು ಅಂದರೆ ನಮ್ಮ ಪುಟ್ಟಮ್ಮಂಗೆ ಪ್ರಾಣ ಸರ್. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ ಸರ್. ಇಷ್ಟು ದಿನ ಗೊಂಬೆಗೋಸ್ಕರ ಹೋರಾಡ್ತಾ ಬರ್ತೀವಿ. ತಪ್ಪೇ ಮಾಡದ ಇರೋರಿಗೆ ಶಿಕ್ಷೆ ಕೊಟ್ವಿ. ಆದರೆ ಗೊಂಬೆನ ಈ ಸ್ಥಿತಿಗೆ ತಂದವರು ಯಾರು ಅನ್ನೋದು ಕಂಡು ಹಿಡಿಯುವುದರಲ್ಲಿ ಸೋತು ಹೋಗ್ಬಿಟ್ವಿ ಸರ್. ನಿಮ್ಮನ್ನೇ ಅಪರಾಧಿ ಅಂತ ಅಂದ್ಕೊಂಡ್ಬಿಟ್ವಿ ಎಂದವ ಅವನ ಹೆದರು ಮಂಡಿಯೂರಿ ಕುಳಿತು ಮತ್ತೊಮ್ಮೆ ಕ್ಷಮೆ ಕೇಳಿ ಬಿಕ್ಕಿದನು. ರಾಘು ಸಹ ಅವನನ್ನು ಮೇಲೇಳಿಸಿ ಗಟ್ಟಿಯಾಗಿ ಹಪ್ಪಿಬಿಟ್ಟನು, ಕ್ಷಮಿಸಿರುವೆನೆಂದು. ಅಳಬೇಡಿ ಹಾದಿ, ಇಲ್ಲಿ ನನಗಿಂತ ನೋವು ಅನುಭವಿಸಿದ್ದು ನೀವು ಅರ್ಪಿತಾ ಮತ್ತು ನವಿ. ನಾನೀಗ ಮೊದಲು ಅರ್ಪಿತಾನ ನೋಡಬೇಕು. ಅವಳ ಈ ಸ್ಥಿತಿಗೆ ತಂದಿರೋರು ಯಾರು ಅಂತ ಮೊದಲು ಕಂಡುಹಿಡಿಬೇಕು. ಆಮೇಲೆ ಅವಳನ್ನು ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸೋಣ ಎಂದಾಗ ಆವಾಗಲೇ ಆದಿತ್ಯನಿಗೆ ಅರಿವಾದದ್ದು ಗೊಂಬೆಯ ವಿಷಯ ತಿಳಿಸೇ ಇಲ್ಲವೆಂದು. ಸರ್, ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ನನ್ನ ಗೊಂಬೆಗೆ ಎಲ್ಲ ವಿಷಯ ಸಂಪೂರ್ಣ ನೆನಪಿಗೆ ಬಂದಿದೆ ಸರ್. ಅವಳಿಗೆ ಸುಮಾರು ದಿನಗಳ ಹಿಂದೆಯೇ ನೆನಪಿಗೆ ಬಂದಿದೆ. ಅಂದರೆ ನೀವು 6 ಬಂದಾಗಲೇ ಈ ವಿಷಯ ಹೇಳಿದ್ದೆ. ಅವಳು ಮೀಟ್ ಮಾಡಬೇಕು ಅಂತ ಹೇಳಿದ್ಲು. ಅಷ್ಟರಲ್ಲಿ ಹೀಗೆಲ್ಲ ಆಗಿದೆ. ಮೊದಲು ಗೊಂಬೆಗೆ ಬರೀ ಅವಳ ಕಾಲೇಜ್ ಲೈಫ್, ನಿಮ್ಮ ಪ್ರೀತಿ ಅಷ್ಟೇ ನೆನಪಿಗೆ ಬಂದಿದ್ದು. ಆದರೆ ಮೊನ್ನೆ ಆಕಸ್ಮಿಕವಾಗಿ ನಾವು ಹಳೆ ವಿಷಯನ ಮಾತನಾಡಬೇಕಾದ್ರೆ ಎಂದವ ಅವಳು ಎಲ್ಲ ಕೇಳಿಸ್ಕೊಂಡ್ಬಿಟ್ಲು. ಎಂದವ ಅಂದು ನಡೆದ ವಿಷಯವನ್ನೆಲ್ಲ ವಿವರಿಸಿದನು. ಎಲ್ಲರಿಗೂ ಖುಷಿ ಹೆಚ್ಚಾಗಿತ್ತು. ಗೊಂಬೆಯ ಕಾರಣದಿಂದಲೇ ಅಲ್ಲವೇ ಇಷ್ಟೆಲ್ಲ ಅನಾಹುತಗಳು ನಡೆದಿದ್ದು. ಈಗ ಅವಳಿಗೆ ನೆನಪು ಬಂದಿದೆ ಎಂದ ಮೇಲೆ ಸೂಕ್ಷ್ಮವಾಗಿ ಅವಳ ಬಳಿ ವಿಚಾರಿಸಬೇಕು ಎಂದಾಗ, ಹಾಗಾದರೆ ಈಗಲೇ ಹೋಗೋಣ ನಡೀರಿ. ಹೌದು, ಎಲ್ಲದಕ್ಕೂ ಅಂತ್ಯ ಹಾಡಬೇಕು. ಹಾಗೆ ಆ ನೇತ್ರಾನ ಮಾತ್ರ ಬಿಡಬಾರದು ಎಂದು ಆವೇಶದಿಂದ ನುಡಿದಾಗ, ಪ್ಲೀಸ್ ಸರ್, ಹಾಗೆಲ್ಲ ಮಾಡಬೇಡಿ. ಹಾಗೆ ನಿಮಗೆ ಯಾವ ವಿಷಯ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ. ಅಪ್ಪ ಅಮ್ಮನ ಬಲವಂತಕ್ಕೆ ಆರೂನ ಒಪ್ಕೊಂಡಿದ್ದೀರಾ ಅನ್ನೋ ಥರ ನಾಟಕ ಮಾಡಬೇಕು. ನೇತ್ರ ನಂಬೋ ಹಾಗೆ. ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಗ ಅವಳು ನಿಮಗೆ ಇನ್ನಷ್ಟು ಹತ್ರ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ಅವಳೇ ಸತ್ಯನ ಬಾಯಿ ಬಿಡಬೇಕು. ಹಾಗೆ ನಾವು ಮಾಡಬೇಕು. ಹಾಗೆ ಇವಾಗ ನೀವು ಪುಟ್ಟನ ಹತ್ತಿರ ಹೋಗಿ ತಕ್ಷಣ ಅವಳು ನಿಮ್ಮ ಕ್ಷಮಿಸ್ತಾಳೆ ಅಂತ ಅಂದುಕೊಂಡ್ರ? ಅವಳನ್ನು ಮೊದಲಿನ ಹಾಗೆ ಮಾಡಬೇಕು ಅಂದರೆ ನೀವು ತುಂಬಾ ಸರ್ಕಸ್ ಮಾಡಬೇಕಾಗುತ್ತೆ. ಅವಳು ಕೋಪ ಬಂದರೆ ಯಾರನ್ನು ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ನಿಮ್ಮ ಮಧ್ಯೆ ಇಷ್ಟ ಆದರೂ ಅವಳು ಸುಮ್ಮನೆ ಇದ್ದಾಳೆ ಅಂದರೆ
ನಿಮ್ಮ ಮೇಲೆ ಅವಳಿಗೆ ಈಗಲೂ ಪ್ರೀತಿ ಇದೆ ಸರ್. ಆದರೆ ಮಗು ವಿಷಯಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅವಳನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಗುತ್ತಾ ಆದಿತ್ಯ ಹೇಳಿದಾಗ ಎಲ್ಲರೂ ಅವನ ಮಾತಿಗೆ ಮುಗುಳು ನಗುತ್ತಲೇ ಹೌದು ಎಂದರು. ಆದರೆ ಸರ್, ಇನ್ನೊಂದು ವಿಷಯ, ಆರು ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಗೊಂಬೆಗೆ ಇನ್ನೂ ವಿಷಯ ಗೊತ್ತಿಲ್ಲ ಸರ್. ನೀವಿಬ್ಬರು ಮದುವೆಯಾಗಿರುವುದು ಗೊತ್ತಾದರೆ ಇದನ್ನು ಹೇಗೆ ರಾಗು ತುಸು ನಿರಾಳನಾದನು. ತನ್ನ ಮನದರಸಿಯನ್ನು ಒಲಿಸಿಕೊಳ್ಳುವುದರ ಬಗ್ಗೆ ಯೋಚಿಸುತ್ತಿದ್ದನು. ಅದು ಎಷ್ಟರ ಮಟ್ಟಿಗೆ ಫಲಿಸುವುದೋ. ಅಂತೂ ಇಂತೂ ಎಲ್ಲವನ್ನು ಒಂದು ಹಂತದಲ್ಲಿ ಸರಿ ಮಾಡಿ ಬಂದನು ಹಾದಿ. ಇಷ್ಟೊತ್ತು ಅವನ ಮುಖದಲ್ಲಿದ್ದ ನಗು ಮನೆಯಲ್ಲಿ ಇದ್ದವರನ್ನು ನೋಡುತ್ತಲೇ ಮಾಯವಾಗಿತ್ತು. ಕಾರಣ ಅಲ್ಲಿ ಇದ್ದದ್ದು ಆದಿತ್ಯನ ಅಪ್ಪ ಅಮ್ಮ. ಇಷ್ಟೆಲ್ಲ ಘಟನೆಗಳು ನಡೆದರೂ ತಮಗೆ ಸುದ್ದಿಯನ್ನು ಮುಟ್ಟಿಸದ ಮಗನ ಮೇಲೆ ತುಸು ಕೋಪಗೊಂಡಿದ್ದರು. ಎಲ್ಲಿಗೆ ಹೋಗಿದ್ದೆ ಆದಿ? ನವಿ ಅಶುಗೆ ಕೇಳಿದರೆ ಹೇಳ್ತಿಲ್ಲ. ಗೊಂಬೆ ಈಗಿರುವ ಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೋಗಿ ಮಾಡುವಂಥ ಕೆಲಸ ಏನಿತ್ತು ಅವರಪ್ಪ ಕೇಳಲು. ಅದು ಅದು ಗೊಂಬೆ ಬಗ್ಗೆ ವಿಚಾರಿಸಲು ಕಾಲೇಜು ಬಳಿ ಹೋಗಿದ್ದೆ ಎಂದು ತಡವರಿಸುತ್ತಲೇ ಬಾಯಿಗೆ ಬಂದ ಸುಳ್ಳನ್ನು ಒದರಿದನು. ಅಂದರೆ ಏನಾದರೂ ವಿಷಯ ಗೊತ್ತಾಯ್ತಾ ಎಂದವರು ಕೇಳಲು. ಇಲ್ಲ ಅಪ್ಪ ಎಂದಾಗ ಅವನ ಕೆನ್ನೆಗೆ ಬಾರಿಸಿದರು. ಯಾರೋ ಈಡಿಯಟ್, ನಿನಗೆ ಯಾರು ಪೊಲೀಸ್ ಕೆಲಸ ಕೊಟ್ಟಿದ್ದು? ನಾಚಿಕೆ ಆಗಲ್ವ ನಿನಗೆ ಈ ಮಾತು ಹೇಳೋಕೆ? 4 ವರ್ಷದಿಂದ ನೀವು ಸಾಧಿಸಿದ್ದಾದರೂ ಏನು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿನಗೆ ನೀನು ಹುಡುಗಿ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆ ಕಂಡು ಹಿಡಿಯೋಕೆ ಆಗಲಿಲ್ಲ ಅಂದರೆ ನೀನು ಅಧಿಕಾರದಲ್ಲಿದ್ದು ಏನು ಪ್ರಯೋಜನ ಎಂದು ಬಸುಗುಡುತ್ತಿದ್ದರು. ಅವರ ಮಾತಿಗೆ ಉತ್ತರಿಸದೆ ಸುಮ್ಮನೆ ನಿಂತಿದ್ದರು ಎಲ್ಲರೂ ಹೌದಲ್ಲವೇ ಎಂಬಂತೆ. ಆಗ ತಾನೇ ಮನೆಯ ಸದ್ದು ಗದ್ದಲಕ್ಕೆ ಎಚ್ಚರವಾದ ಗೊಂಬೆ ಆರು ಹೇಳಲು ಹೊರಗಡೆ ಬಂದು ನೋಡಿದರೆ ಗೊಂಬೆ ತನ್ನತ್ತೆ ಮಾವನನ್ನು ಕಂಡವಳೆ ಹೋಗಿ ಅಪ್ಪಿಕೊಂಡು ಹತ್ತಳು. ಅತ್ತೆ ಮಾವನ ಎದುರು ಮಂಡಿಯೂರಿದವಳೆ ಅವರಲ್ಲಿ ಕ್ಷಮೆಯಾಚಿಸಿದಳು. ಆದಿತ್ಯನ ಪ್ರೀತಿಯನ್ನು ತಿರಸ್ಕರಿಸಿದಾಗ ಅವರಿಗೂ ಅವಳ ಮೇಲೆ ಕೋಪವಿತ್ತಲ್ಲವೇ? ಹೇ ಪುಟ್ಟ, ಏನು ಮಾಡ್ತಿದ್ದೀಯಾ ಹೇಳಮ್ಮ, ನಿನಗೆ ಈಗಲಾದರೂ ಎಲ್ಲ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಎಂದವರ ಮಾತಿಗೆ ಅವಳ ನಗುವೆ ಹೇಳಿತ್ತು. ಅವಳು ಸಮಾಧಾನಗೊಂಡಿರುವಳೆಂದು. ಇಷ್ಟೊತ್ತು ಸುಮ್ಮನೆ ಎಲ್ಲವನ್ನು ನಿಂತು ನೋಡುತ್ತಿದ್ದ ಹಾರು ಕಣ್ಣು ಆದಿತ್ಯನತ್ತ ತಿರುಗಿತು. ತುಟಿಯಂಚಿನಲ್ಲಿ ರಕ್ತ ಒಸರುತ್ತಿತ್ತು. ಅದನ್ನು ಕಂಡವಳೆ ಆದಿ ಏನಿದು ಗಾಯ ಎಂದಾಗ ಗೊಂಬೆಯ ದೃಷ್ಟಿ ಆದಿತ್ಯನತ್ತ ಹೊರಳಿತು. ರಕ್ತವನ್ನು ಕಂಡವಳೆ ನಿಧಾನವಾಗಿ ಅವನತ್ತ ಸಾಗಿ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮಾಮ ಏನೋ ಇದು ಎಂದವಳು ಹೇಳಲು ಆದಿತ್ಯ ತಲೆ ತಗ್ಗಿಸಿ ನಿಂತನು. ಪ್ರಸನ್ನ, ಗೊಂಬೆ ಇಲ್ಲಿರೋದು ಬೇಡಮ್ಮ, ನಡಿ ಊರಿಗೆ ಹೋಗೋಣ. ಇವನನ್ನು ನಂಬಿ ಇಲ್ಲಿ ಬಿಟ್ಟಿದ್ದು ಸಾಕು. ಇಂಥವನನ್ನು ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ದಾನೆ. ಎಂತಹ ಅಪ್ರಯೋಜಕನಿಗೆ ಜನ್ಮ ಕೊಟ್ಟಿದ್ದೀನಿ ನಾನು. ಮಾವ ಏನಾಯಿತು, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಇನ್ನೇನು ಮಾಡಬೇಕು ಮಕ್ಕಳ, ಕೂಗಾಡದೆ ಇವನು ಯಾಕೆ ಪೊಲೀಸ್ ಆದ ಅನ್ನೋದನ್ನು ಮರೆತಿರೋ ಹಾಗಿದೆ. ಇನ್ನು ಎಷ್ಟು ದಿನ ಈ ನಿಮ್ಮ ಹೋರಾಟ? ಹೋಗಲಿ, ನಾನು ಸಾಯೋ ಒಳಗಾದರೂ ಈ ಮಗುಗೆ ನ್ಯಾಯ ಸಿಗುತ್ತಾ? ಎಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದೀರಾ ಎಂದವರು ಹೇಳಲು ಈಗ ಗೊಂಬೆಗೆ ಅವರ ಕೋಪಕ್ಕೆ ಕಾರಣವೇನೆಂಬುದು ತಿಳಿಯಿತು. ತಲೆ ತಗ್ಗಿಸಿ ನಿಂತಳು. ಅಳುತ್ತಿದ್ದವಳ ಅಳು ಜೋರಾಯಿತು. ಅವಳ ಬಳಿಗೆ ಬರುತ್ತಿದ್ದ ಆದಿತ್ಯನನ್ನು ತಡೆದವರೇ ದೂರ ನಿಲ್ಲು ಆದಿ, ಅವಳ ಕಣ್ಣೀರಿಗೆ ನೀನೇ ಕಾರಣ. ಅವತ್ತು ಅವಳೇನೋ ದೂರ ಹೋಗು ಅಂದ್ಬಿಟ್ಲಂತೆ. ಇವನು ದೊಡ್ಡ ತ್ಯಾಗಿ ಥರ ದೂರ ಹೋಗ್ಬಿಟ್ಟ. ಅವತ್ತು ನೀನು ಅವಳಿಂದ ದೂರ ಹೋಗದೇ ಇದ್ದಿದ್ರೆ ಹೀಗೆ ಆಗ್ತಿತ್ತ ಆದಿ? ಈಗ ನೋಡು, ಇಷ್ಟು ದಿನ ಆದರೂ ನಿಮಗೆ ಅಪರಾಧಿ ಯಾರು ಅಂತ ಗೊತ್ತಾಗಿಲ್ಲ. ಅಂದ ಮೇಲೆ ಇವಳನ್ನು ಇಲ್ಲಿ ಇರಿಸಿಕೊಳ್ಳುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆದಿ ಏನು ಅಂತ ನಿಮಗೆ ಗೊತ್ತಿಲ್ವಾ? ಈಗ ತಾನೇ ಎಲ್ಲ ಸರಿ ಹೋಗ್ತಿದೆ ಮಾವ. ಆತುರದಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ. ಈಗ ನಮಗೆ ನ್ಯಾಯ ಸಿಗಬೇಕು ಅಂದರೆ ಅದು ಗೊಂಬೆ ಅಕ್ಕನಿಂದ ಮಾತ್ರ ಸಾಧ್ಯ. ಅವಳ ಮೇಲೆ ನಿಂತಿದೆ ಅವಳ ಮುಂದಿನ ಜೀವನ. ಏಳು ಗೊಂಬೆ ಅಕ್ಕ, ಅವತ್ತು ಏನಾಯಿತು, ಯಾರು ಹೀಗೆ ಮಾಡಿದ್ರು ಅಂತ ಎಂದಾಗ ನಡುಗುತ್ತಿದ್ದಳು ಬಯದಿ. ಪ್ಲೀಸ್ ಪುಟ್ಟ, ನನಗೇನು ಕೇಳಬೇಡ ಎಂದವಳ ಅಳು ಮತ್ತೆ ಜೋರಾಯಿತು. ಅಕ್ಕ ಅದು ಹಾಗಲ್ವೇ ಎಂದಾಗ ಗೊಂಬೆಗೆ ಅಂದು ನಡೆದಿದ್ದೆಲ್ಲವೂ ಕಣ್ಮುಂದೆ ಬಂದಂತಾಗಿ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟಳು ಅಳುತ್ತಾ. ಅವಳ ಮನಸ್ಥಿತಿ ಅರಿತ ಹಾದಿ ಕೂಡಲೇ ಅವಳ ಬಳಿ ಬಂದು ಅವಳನ್ನು ತಬ್ಬಿ ನಡುಗುತ್ತಿದ್ದ ಅವಳನ್ನು ಸಮಾಧಾನಿಸುತ್ತಿದ್ದನು. ಪುಟ್ಟ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನೀನು ಹೀಗೆ ಭಯದಿಂದ ಕೂತಿದ್ರೆ ಯಾವುದು ಸರಿ ಹೋಗಲ್ಲ. ಅತ್ತೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿನ್ನ ಲೈಫಲ್ಲಿ ಆಟ ಆಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ನೀನು ಹೀಗೆ ಭಯದಿಂದ ಇದ್ದರೆ ನಮಗೆ ಏನು ಕ್ಲೂ ಸಿಗಲ್ಲ ಕಣೋ ಎಂದವ ಅವಳಿಂದ ಸರಿದು ಅವಳ ಮೊಗವನ್ನು ಬಗಸೆಯಲ್ಲಿ ಹಿಡಿದು ನನ್ನ ಮಾತನ್ನು ಕೇಳ್ತೀಯ ಪುಟ್ಟ ಎಂದ. ಎಂದಳು. ರಾಘುನ ಮನದ ತುಂಬ ನೇತ್ರ ಬಗ್ಗೆ ಕೋಪವೇ ತುಂಬಿತ್ತು. ಇಷ್ಟು ಸ್ವಾರ್ಥಿಯಾಗಿ ನೀ ಜೊತೆ ಕೆಲಸಕ್ಕೆ ಕೈ ಹಾಕುವ ಮಟ್ಟಿಗೆ ಬಂದು ಬಿಟ್ಟಳಲ್ಲ. ಹೇಗಾದರೂ ಸರಿ ಅವಳ ನೀಚತನವನ್ನು ಬಯಲಿಗೆಳೆಯಬೇಕು. ಹಾಗೆ ಗೊಂಬೆಯ ಸ್ಥಿತಿಗೆ ಕಾರಣರಾದವರ್ಯಾರು ಎಂಬ ಚಿಂತೆ ಅವನನ್ನು ಕಾಡುತ್ತಲಿತ್ತು.
ಅವನ ಮನಸ್ಸನ್ನು ಅರಿತಂತೆ ಅಲ್ಲಿಗೆ ಬಂದ ಅಂಜು ಅಭಿ ರಾಘು ಬಳಿ ಬಂದರು. ಅವನು ಅವರನ್ನು ನೋಡಿ ಮತ್ತದೇ ಯೋಚನೆಯಲ್ಲಿ ಮುಳುಗಿದನು. ರಾಘು, ಏನಾಯ್ತು? ಎಲ್ಲ ಸರಿ ಹೋಯ್ತಲ್ಲ, ಇನ್ನೇನು ಬಾಕಿ ಇದೆ ಯೋಚನೆ ಮಾಡೋಕೆ? ಆದಷ್ಟು ಬೇಗ ಗೊಂಬೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಡೋಂಟ್ ವರಿ. ನನ್ನ ಮನಸ್ಸೇಕೋ ಒಂದು ರೀತಿ ನಿರಾಳ ಅನ್ನಿಸ್ತಿದೆ. ಬಹುಶಃ ನಾವು ನಮ್ಮ ಜೀವನದ ಕಷ್ಟಗಳಿಗೆಲ್ಲ ಸದ್ಯದಲ್ಲೇ ಮುಕ್ತಿ ಸಿಗುತ್ತೆ, ಮತ್ಯಾವ ಪ್ರಾಬ್ಲಮ್ ಸಹ ಬರಲ್ಲ ಅನಿಸುತ್ತೆ. ನನಗೂ ಅದೇ ಬೇಕಾಗಿರೋದು ಅಭಿ. ಆದರೆ ನಾನು ಯೋಚನೆ ಮಾಡ್ತಿರೋದು ಬೇರೆ ವಿಷಯದ ಬಗ್ಗೆ. ಯಾವ ವಿಷಯದ ಬಗ್ಗೆ ರಾಘು? ಆರು ಬಗ್ಗೆನಾ ಎಂದಾಗ ಇಲ್ಲ ಎಂದನು. ಮತ್ಯಾರ ಬಗ್ಗೆ? ಗೊಂಬೆ ಬಗ್ಗೆನಾ ಎಂದವನು ಹೇಳಲು ಹೌದೆಂದನು. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ ರಾಘು. ನೋಡು, ಇಷ್ಟು ದಿನ ಇದ್ದ ಸಮಸ್ಯೆಗೆ ಒಂದೊಂದು ಹಾಗೆ ಪರಿಹಾರ ಸಿಗೋ ಥರ ಕಾಣ್ತಿದೆ ಎಂದಾಗ ಅದೆಲ್ಲ ಕಣೋ. ಆ ಪುಟ್ಟ ಹುಡುಗಿನ ಯಾರು ಆ ಥರ ಮಾಡಿದವರು ಅನ್ನೋದೇ ಗೊತ್ತಾಗ್ತಿಲ್ಲ. ತಲೆ ಕೆಡ್ತಿದೆ. ನನಗೆಲ್ಲ ಒಂದು ಕಡೆ ಅನುಮಾನ ಬರ್ತಿದೆ. ಇದು ಅಚಾನಕ್ಕಾಗಿ ಆಗಿದ್ದ ಅಥವಾ ಏನೋ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೋ ಅರ್ಪಿತ ಸುತ್ತ ಒಂದು ನಿಗೂಢ ತುಂಬಿದೆ ಅನಿಸ್ತಿದೆ. ಬರ್ತಡೆಗೆ ಬಾ ಅಂತ ನಾವು ಇಬ್ಬರಿಗೂ ಹೇಳಿದ್ವಿ, ಆದರೆ ಆ ದಿನ ಹನಿಗೆ ಹಾಗಾಯಿತು. ಅವಳು ಬರುವುದಕ್ಕೆ ಆಗಲಿಲ್ಲ ಅನ್ನೋದು ಗೊತ್ತಾಯಿತು. ಆದರೆ ಇವರ ಮಧ್ಯೆ ಗೊಂಬೆ ಬರದೆ ಎಲ್ಲಿಗೆ ಹೋಗಿದ್ಲು? ನಾವು ಆ ದಿನ ಹನಿ ಬಗ್ಗೆ ಯೋಚನೆ ಮಾಡುವುದರ ಜೊತೆಗೆ ಗೊಂಬೆ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಬಹುಶಃ ನಾವು ಎಲ್ಲೋ ಒಂದು ಕಡೆ ಹೆಡವಿದ್ವಿ ಅಂತ ಅನಿಸ್ತಿದೆ ಕಣೋ ಎಂದಾಗ ಅಂಜು ಅಭಿಗೂ ಸಹ ಅವನ ಮಾತು ಸರಿ ಎನಿಸಿತು. ಇವರೆಲ್ಲರ ಗಮನವನ್ನು ಬೇರೆಡೆ ಹರಿಸಲು ನೇತ್ರ ಆಗಮನ ಆಗುವುದರಲ್ಲಿತ್ತು. ಏಳು ಗೊಂಬೆ, ನಿನಗೆ ನೆನಪಿದೆ ತಾನೆ ಯಾರು ಅಂತ? ಅವತ್ತು ನೀನು ಪಾರ್ಟಿಗೆ ಹೋಗಬೇಕು ಅಂತ ತಾನೇ ಹೋಗಿದ್ದು. ಆದರೆ ನಮಗೆ ಗೊತ್ತಿರೋ ಪ್ರಕಾರ ನೀನು ಪಾರ್ಟಿಗೆ ಹೋಗಲೇ ಇಲ್ಲ. ಹಾಗಾದರೆ ನೀನು ಹೋಗಿದ್ದು ಎಲ್ಲಿಗೆ? ಯಾರಮ್ಮ ನಿನ್ನ ಈ ಸ್ಥಿತಿಗೆ ಕಾರಣ? ಏಳಮ್ಮ ಎಂದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವನಿಂದ ದೂರ ಸರಿದವಳೆ. ಹೇಳ್ತೀನಿ ಮಾಮ ಎಂದವಳೆ ಹೇಳಲು ಶುರು ಮಾಡಿದಳು. ಅಂದು ರಾಘು ಬರ್ತಡೇ ಇದ್ದಿದ್ದರಿಂದ ಪಾರ್ಟಿಯನ್ನು ಏರ್ಪಡಿಸಿದ್ದರು. ಹನಿ ಹಾಗೂ ಅರ್ಪಿತಾ ಇಬ್ಬರನ್ನು ಬರುವಂತೆ ಕೇಳಿಕೊಂಡಿದ್ದರು. ಅಂತೆಯೇ ಇಬ್ಬರು ಸಂತೋಷದಿಂದ ಒಟ್ಟಿಗೆ ಬರುತ್ತೇವೆ ಎಂದು ಒಪ್ಪಿಗೆ ಇದ್ದರು. ಅಂದು ಸಂಜೆ ರಾಘುಗೆ ತನ್ನ ಪ್ರೇಮ ನಿವೇದನೆ ಮಾಡಬೇಕೆಂದು ನಿರ್ಧರಿಸಿದ ಗೊಂಬೆ ರೆಡಿಯಾಗಿ ಹನಿಗೆ ಫೋನ್ ಮಾಡಿದಾಗ ಅವಳ ಫೋನ್ ನಿರಂತರವಾಗಿ ಸ್ವಿಚ್ ಆಫ್ ಬರುತ್ತಿತ್ತು. ಅಷ್ಟೇನು ತಲೆಕೆಡಿಸಿಕೊಳ್ಳದ ಗೊಂಬೆ ರಾಘುಗೆ ಸರ್ಪ್ರೈಸ್ ಕೊಡಬೇಕೆಂದು ಶಾಪಿಂಗ್ ಮಾಲ್ಗೆ ತೆರಳಿ ರಾಘುಗೊಂದು ಚಂದದ ಗಿಫ್ಟ್ ಖರೀದಿಸಿ ಹೊರಬರುತ್ತಿರುವಾಗ ಅಲ್ಲೇ ದೂರದಲ್ಲಿ ಇನ್ನೇನು ಅವರ ಬಳಿ ಸಮೀಪಿಸುವಷ್ಟರಲ್ಲಿ ವೇಗವಾಗಿ ಬಂದ ಜೀಪ್ ಅವಳನ್ನು ಎಳೆದೊಯ್ಯಿತು. ಈಗ ಘಟನೆ ನಡೆದು ಆಗಲೇ 3-4 ಗಂಟೆಗಳಾಗಿದ್ದವು. ನಿಧಾನವಾಗಿ ಕಣ್ತೆರೆದವಳ ಬಳಿ 3 ರಕ್ಕಸರು ನಿಂತಿದ್ದರು. ಯಾವುದೋ ಪಾಳು ಬಿದ್ದ ಗುಡಿಯಂತೆ ಕಂಡರೂ ಒಳಗೆ ಐಷಾರಾಮಿ ವಸ್ತುಗಳೆಲ್ಲವೂ ಕಂಡಿತು. ಅವಳ ಎದುರಿನಲ್ಲಿ ಇರುವವರು ಅದಾಗಲೇ ನಶೆಯ ಗುಂಗಿನಲ್ಲಿ ತೇಲಾಡುತ್ತಿದ್ದರು. ಮುಖಕ್ಕೆ ಬಟ್ಟೆಗಳನ್ನು ಸುತ್ತಿಕೊಂಡಿದ್ದರು. ಅರ್ಪಿತಾ, ಯಾರು ನೀವು ಎಂದು ಉಗುಳು ನುಂಗಿಕೊಂಡು ಪ್ರಶ್ನಿಸಿದಳು. ಅದರಲ್ಲಿದ್ದವನೊಬ್ಬ, ನೀನೇ ತಾನೇ ಅರ್ಪಿತಾ ಎಂದಾಗ ಭಯದಿಂದಲೇ ಹೌದು, ಆದರೆ ನೀವು ಯಾರು ಎಂದು ಭಯದಿಂದ ನಡುಗುತ್ತಾ ತೊದಲುತ್ತಿದ್ದವಳ ಬಳಿ ಬಂದವ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಅವಳ ಬಾಯಿಗೆ ಮದ್ಯವನ್ನು ಸುರಿದನು ಬಲವಂತದಿಂದ. ಅವನನ್ನು ಬಲಕೊಟ್ಟು ನೂಕಿದವಳೆ ತೊದಲುತ್ತಾ, ಯಾರು ನೀವು? ಬಿಡಿ ನನ್ನ. ಯಾಕೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಮೈಮೇಲೆ ಅದಾಗಲೇ ಮದ್ಯ ಸುರಿದಿದ್ದರಿಂದ ಅವಳ ಹುಬ್ಬು ತಗ್ಗುಗಳು ಅಲ್ಲಿದ್ದವರಿಗೆ ಆಕರ್ಷಕವಾಗಿ ಕಂಡವು. ಇನ್ನೇನು ಅವಳ ಮೈಮೇಲೆ ಆರಲು ಹೋಗುತ್ತಿದ್ದವನನ್ನು ಕಂಡ ಅವನ ಬಾಸ್, ಇದು ನನ್ನ ಬೇಟೆ, ನಾನೇ ಇದನ್ನು ಅನುಭವಿಸಬೇಕೆಂದು ನುಡಿದವ ಎಲ್ಲರನ್ನೂ ಅಲ್ಲಿಂದ ಕಳಿಸಿ ಅವಳತ್ತ ಬರಲು ನಶೆಯಲ್ಲಿ ಇದ್ದರೂ ಸಹ ಅವನಿಂದ ತಪ್ಪಿಸಿಕೊಳ್ಳಲು ಓಡಾಡುತ್ತಿದ್ದವಳು ಬಾಗಿಲು ತೆಗೆದು ಇನ್ನೇನು ಹೊರ ಹೋಗಬೇಕೆನ್ನುವಷ್ಟರಲ್ಲಿ ಎದುರಿಗೆ ನಿಂತಿದ್ದವರನ್ನು ಕಂಡು ಉಗುಳು ನುಂಗಿದಳು. ಅವನ ಕಣ್ಣೇ ಹೇಳುತ್ತಿತ್ತು ಅವನ ಕೋಪ ಎಷ್ಟೆಂದು. ಎಲ್ಲಿಗೆ ತಪ್ಪಿಸಿಕೊಂಡು ಹೋಗ್ತಿದ್ಯಾ? ಅಷ್ಟು ಸುಲಭವಾಗಿ ಈ ಕೋಟೆಯಿಂದ ಹೋಗೋಕ್ಕಾಗಲ್ಲ ಚಿನ್ನ ಎಂದವನ ಕಣ್ಣುಗಳು ಅವಳನ್ನೇ ನೋಡುತ್ತಿತ್ತು. ಮೊದಲೇ ಗೊಂಬೆ ಎಂತಿದ್ದ ಗೊಂಬೆ ಅವರ ಕಣ್ಣಿಗೆ ಇನ್ನಷ್ಟು ಆಕರ್ಷಕವಾಗಿ ಕಂಡಳು. ಅವಳ ಬಳಿ ಬಂದವ, ಏನು ಬಾಸ್, ನೀವು ಮಾತ್ರ ರುಚಿ ನೋಡಿದರೆ ಸಾಕಾ? ನಾನು ಸ್ವಲ್ಪ ರುಚಿ ನೋಡ್ತೀವಿ ಬಿಡಿ ಬಾಸ್ ಎಂದವನು ಹೇಳಲು, ನೋಡು, ಈ ಹಣ್ಣು ನನಗೆ ಮಾತ್ರ ಸೇರಿದ್ದು. ನಾನು ತಿಂದು ಬಿಟ್ಟ ಹೆಂಜಲನ್ನು ನೀನು ತಿನ್ನಬೇಕು. ಸ್ವಲ್ಪ ಹೊತ್ತು ಸುಮ್ಮನಿರು ಎಂದವ ಅವಳ ಸೆರಗಿಗೆ ಕೈ ಹಾಕಿದನು. ಪ್ಲೀಸ್ ಬಿಟ್ಟು ಬಿಡಿ. ಯಾರು ನೀವು? ನನ್ನ ಮನೆಗೆ ಹೋಗಬೇಕು ಬಿಡಿ ಎಂದು ಕೂಗುತ್ತಿದ್ದರೂ ಕೇಳದೆ ಅವಳ ಬಳಿ ಬರುತ್ತಿದ್ದರೆ ಅವಳು ಕೈ ಮುಗಿದು ಹಿಂದೆ ಸರಿಯುತ್ತಾ ಬೇಡಿಕೊಂಡು ಅಳುತ್ತಿರಲು ಅವಳ ಅಳು ಆ ರೂಮಿನ ತುಂಬ ಮಾರ್ತನಿಸುತ್ತಿತ್ತು. ಆದರೂ ಸಹ ಅವನ ನಶೆಯಲ್ಲಿ ತೇಲಾಡುತ್ತಿದ್ದರಿಂದ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವಳನ್ನು ಬಳಸುವ ಬದಲಿಗೆ ಸೊಂಟಕ್ಕೆ ಗೀಚಿಬಿಟ್ಟನು.
ತನ್ನ ಉಗುರಿನಿಂದ ಅಮ್ಮ ಎಂದು ಕೂಗಿದವಳೆ ಅವನಿಂದ ಸರಿಯುತ್ತಿದ್ದರೆ ಅವಳನ್ನು ಹಿಡಿದು ಹಾಸಿಗೆ ಮೇಲೆ ಬಿಸಾಡಿದವ ಅವಳ ಮೈ ಮೇಲೆರಗಿದನು. ಅವಳು ತನ್ನ ಬಲವನ್ನೆಲ್ಲ ಬಿಟ್ಟು ಅವನ ಮುಖದ ಬಟ್ಟೆಯನ್ನು ಕಿತ್ತೆಸೆಯಲು ಅವ ಇನ್ನಷ್ಟು ಕ್ರೋಧಿತನಾಗಿ ಅವಳ ಕೈಯನ್ನು ಬಲವಾಗಿ ಹಿಡಿದು ಅವಳ ಕೊರಳಿಗೆ ಕಚ್ಚಿದನು. ಅವಳು ಕೂಗಾಟ ಇನ್ನಷ್ಟು ಜೋರಾಯಿತು. ಮತ್ತವನು ಅವಳ ಬಾಯಿಗೆ ಬಟ್ಟೆ ತುರುಕಿ ಅವಳ ಕೈಕಾಲುಗಳನ್ನು ಮಂಚಕ್ಕೆ ಕಟ್ಟಿ ಅವಳ ವಸ್ತ್ರವನ್ನು ಒಂದೊಂದಾಗಿ ಕಿತ್ತೆಸೆದವ ಅವಳನ್ನು ಆವರಿಸುತ್ತಾ ಕ್ರೂರವಾಗಿ ಹಿಂಸಿಸಿದನು. ಅವಳ ಮೈಮೇಲೆಲ್ಲ ಅವನು ಉಗುರಿನಿಂದ ಪರಚಿದ ಗುರುತುಗಳು ಅವಳ ನೋವನ್ನು ದುಪ್ಪಟ್ಟು ಮಾಡಿತು. ಕಾಲುಗಳನ್ನು ಅಲುಗಾಡಿಸಲು ಆಗದಂತೆ ಮಾಡಿಬಿಟ್ಟಿದ್ದರು. ಬಿಡಿಸಿಕೊಳ್ಳಲಾಗದೆ ಒದ್ದಾಡಿ ಹೋದಳು. ನಶೆಯ ಜೊತೆ ಅವನ ಕಬ್ಬಿಣದಂತಹ ದೇಹ ಅವಳನ್ನು ಘಾಸಿಗೊಳಿಸುತ್ತಿದ್ದರೆ ಅವಳನ್ನು ಇನ್ನಷ್ಟು ಹಿಂಸಿಸುತ್ತಿದ್ದನು. ತಡೆದುಕೊಳ್ಳುವ ಶಕ್ತಿಯಿಲ್ಲದೆ ನೋವಿಗೆ ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಮೊದಲೇ ನಶೆಯಲ್ಲಿದ್ದವನಿಗೆ ಅವಳ ನೋವು ಕಾಣಲಿಲ್ಲ. ಹಾಗೆಯೇ ಪ್ರಜ್ಞೆ ತಪ್ಪಲು ಅವನು ಬಾಸ್, ಈ ಹೆಣ್ಣು ಈಗ ನನಗೆ ತಾನೆ ಎಂದರೆ ಅವ ಕ್ರೂರವಾಗಿ ನಗುತ್ತಾ ಎಂಜಾಯ್ ಎನ್ನಲು ಅವಳ ಬೆತ್ತಲ ಮೈ ನೋಡುತ್ತಾ ಅವಳ ಮೇಲೆ ಎರಗಿದವ ಅವಳನ್ನು ಇನ್ನಷ್ಟು ಹೈರಾಣಾಗಿಸಿದ್ದನು. ಆ ನೋವಿನಲ್ಲೂ ಹೋರಾಡಲು ಆಗದೆ ಒದ್ದಾಡುತ್ತಿದ್ದಳು. ಅವಳ ಒದ್ದಾಟದಿಂದ ಕುಪಿತಗೊಂಡವ ದೂರದಲ್ಲೆಲ್ಲೋ ಬಿದ್ದಿದ್ದ ಮರದ ದಿಂಬಿನಿಂದ ಅವಳ ತಲೆಗೆ ಬಲವಾಗಿ ಬಾರಿಸಿದನು. ಕೊರಡಿನಂತೆ ಬಿದ್ದುಕೊಂಡಿದ್ದಳು. ಆದ ಆಘಾತಕ್ಕೆ ಮುಂಜಾನೆಯವರೆಗೂ ನಶೆಯನ್ನು ಗಂಟಲಿಗೆ ಸುರಿದುಕೊಂಡವರೇ ಒಬ್ಬರ ನಂತರ ಮತ್ತೊಬ್ಬರು ಅವಳ ಮೈಮೇಲೆ ಎರಗಿ ಅವಳ ದೇಹವನ್ನು ಇಂಚಿಂಚು ಘಾಸಿಗೊಳಿಸಿ ಮೈಮೇಲೆಲ್ಲ ಸಿಗರೇಟಿನಿಂದ ಸುಟ್ಟು ಗಾಯವನ್ನು ಮಾಡಿಬಿಟ್ಟಿದ್ದರು. ಕತ್ತಲೆಯಲ್ಲಿ ಅವಳನ್ನು ಅನುಭವಿಸಿ ಬಿಟ್ಟರು ದುರುಳರು. ತಮ್ಮ ಕೆಲಸ ಮುಗಿದ ಕೂಡಲೇ ಅವರು ಆಳುಗಳಿಗೆ ಊರ ಹೊರಗೆ ಪಾಳು ಮನೆಯತ್ತ ಅವಳನ್ನು ಬಿಸಾಡಿ ಬರುವಂತೆ ಆದೇಶವಿತ್ತರು. ಇಷ್ಟೊತ್ತು ನಡೆದ ಘಟನೆಯನ್ನು ಹೇಳುತ್ತಾ ಜೋರಾಗಿ ಅಳಲು ಅದನ್ನು ನಡೆದವರ ಜಂಘಾಬಲವೇ ಹುದುಗಿ ಹೋಗಿತ್ತು. ಅವಳಿಗೆ ಚೂರು ನೋವಾದರೂ ಸಹಿಸದ ಆದಿತ್ಯನಿಗೆ ಎಲ್ಲರಿಗಿಂತ ಹೆಚ್ಚು ಆಘಾತವಾಗಿತ್ತು. ನವಿಗಂತೂ ತನ್ನ ತಂಗಿಯ ಕಣ್ಮುಂದೆ ಬಂದಂತಾಯಿತು. ಎಲ್ಲರ ಕಣ್ಣಂಚು ಕಂಬನಿ ಮಿಡಿಯುತ್ತಿತ್ತು. ಹಾಗೆಯೇ ಅಳುತ್ತಾ ಭಯದಿ ಮೂಲೆಯಲ್ಲಿ ಮುದುರಿಕೊಂಡು ಕೂತಿದ್ದ ಗೊಂಬೆಯ ಕಂಡು ಆದಿತ್ಯನಿಗೆ ಏನು ಮಾಡಬೇಕೆಂಬುದೇ ತೋಚದಂತಾಗಿತ್ತು. ಇತ್ತ ಮೊದಲ ಆದ ಆಘಾತಗಳಿಂದ ನೊಂದಿದ್ದ ಆರೋಗೆ ಇದು ಮತ್ತೊಂದು ಆಘಾತಕಾರಿ ವಿಷಯವಾಗಿತ್ತು. ಇತ್ತ ಇಷ್ಟೊತ್ತು ಅವರೆಲ್ಲರ ಮಾತನ್ನು ಕೇಳಿಸಿಕೊಂಡ ರಾಘು, ಅಂಜು, ಅಭಿಯವರ ಕಣ್ಣಂಚು ಸಹ ಒದ್ದೆಯಾಯಿತು. ಆರು ಎಂದು ಅತ್ತಲಿಂದ ಜೋರಾಗಿ ಕೂಗಿದ ಶಬ್ದಕ್ಕೆ ರಾಘುನ ಕೈಯಿಂದ ಫೋನ್ ಕೆಳಜಾರಿತು. ಗೊಂಬೆಯ ಪರಿಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೊಂಡವಳ ಮೈ ನಡುಗುತ್ತಿತ್ತು. ಭಯದಿಂದ ನಡುಗುತ್ತಲೇ ಕುಸಿದು ಬೀಳುವವಳನ್ನು ಕಂಡ ನವಿ ಆರು ಎಂದು ಕೂಗಿಕೊಂಡನು. ಆರು, ಎದ್ದೇಳಮ್ಮ, ಧೈರ್ಯ ತಂದುಕೋ. ನೀನು ಹೀಗೆ ಧೈರ್ಯಗೆಟ್ಟರೆ ನಮಗೆಲ್ಲ ಸುಧಾರಿಸೋದು ಕಷ್ಟ ಆಗುತ್ತಮ್ಮ ಎಂದವ ಅವಳನ್ನು ಎದೆಗೊರಗಿಸಿಕೊಂಡು ಸಮಾಧಾನಿಸುತ್ತಿದ್ದ. ಕಣ್ಣೀರು ಅವಳಪ್ಪಣೆ ಕೇಳದೆ ಬರುತ್ತಿತ್ತು. ಅತ್ತ ಗೊಂಬೆ, ಇತ್ತ ಆರು, ಇಬ್ಬರ ಸ್ಥಿತಿಯು ನೋವಿನಿಂದಲೇ ಕೂಡಿತು. ಯಾರಿಗೂ ಮಾತನಾಡಲು ಆಗದ ಸ್ಥಿತಿ. ಮೌನವೇ ರಾಜ್ಯವಾಳುತ್ತಿತ್ತು. ಈಗ ಅವರೆಲ್ಲರ ನೋವು ಭಿನ್ನವಾಗಿದ್ದರೂ ಆರು, ರಾಘು, ಆದಿ, ಗೊಂಬೆಯ ಮನಸ್ಸು ಕುಕ್ಕಲತೆಯಿಂದ ತುಂಬಿತ್ತು. ಹೇಗೋ ಧೃತಿಗೆಡದ ಧೈರ್ಯದಿಂದಿದ್ದ ಆದಿ, ನವಿ, ಆರು ಹಾಗೂ ಗೊಂಬೆ ಇಬ್ಬರನ್ನು ಸಮಾಧಾನಿಸುವುದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯೂ ಆಗಿದ್ದರು. ಇವರೆಲ್ಲರ ಮಾತಿನ ಮಧ್ಯದಲ್ಲಿ ರಾಘು ಆದಿತ್ಯನಿಗೆ ನಿರಂತರವಾಗಿ ಫೋನ್ ಮಾಡುತ್ತಿದ್ದನು. ಆದರೆ ಅವನ್ನು ಸ್ವೀಕರಿಸದ ಕಾರಣ ನವಿಗೂ ಫೋನ್ ಮಾಡಿದ್ದನು. ಇದರ ಮಧ್ಯೆ ಫೋನ್ ಕಾಲ್ ರಿಸೀವ್ ಆಗಿದ್ದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಆಗಲೇ ಇಷ್ಟೊತ್ತು ಇವರೆಲ್ಲರೂ ಮಾತನಾಡಿದ್ದು ರಾಘು ಕಿವಿಗೆ ಬಿದ್ದಿತ್ತು. ಲೌಡ್ ಸ್ಪೀಕರ್ ಆನ್ ಮಾಡಿದ್ದರಿಂದ ರಾಘು ಸಹಿತ ಅಂಜು, ಅಭಿ ಕೂಡ ಅವರೆಲ್ಲರ ಮಾತನ್ನು ಕೇಳಿಸಿಕೊಂಡಿದ್ದರು. ರಾಘು ಕೈಯಿಂದ ಫೋನ್ ಕೆಳಜಾರಿದ ನಂತರ ಅದನ್ನು ಕೈಗೆತ್ತಿಕೊಂಡ ಅಭಿ ಮತ್ತೆ ಮಾತನಾಡುವುದರಲ್ಲಿ ಫೋನ್ ಆಫ್ ಆಗಿತ್ತು. ಗಾಬರಿಯಿಂದ ತುಂಬಿದ ರಾಘುನ ಕಣ್ಣು ಅದಾಗಲೇ ತೇವಗೊಂಡಿದ್ದವು. ಅವನನ್ನೆಚ್ಚರಿಸಿದ ಅಭಿಯನ್ನು ಕಂಡವನೇ ಬಾಚಿ ಅಪ್ಪುತ್ತಾ, ಅಭಿ, ಅಲ್ಲಿ ಏನಾಗಿದೆಯೋ ಏನೋ, ನಾನು ಈಗಲೇ ಆರುನ ನೋಡಬೇಕು ಕಣೋ, ಅಲ್ಲೇನೋ ಸಮಸ್ಯೆಯಾಗಿದೆ. ನವೀನ್ ಆರು ಅಂತ ಕೂಗಿದ ಅಲ್ವಾ, ಮನಸ್ಸಿಗೇಕೋ ಕಸಿವಿಸಿ, ನಾನು ಈಗಲೇ ಹೊರಡ್ತೀನಿ ಎಂದು ಬಡಬಡಿಸುತ್ತಿದ್ದವನ ಮಾತಿಗೆ ರಾಘು, ಸ್ವಲ್ಪ ಹೊತ್ತು ಸಮಾಧಾನದಿಂದಿರು, ನಾನು ನವಿಗೆ ಫೋನ್ ಮಾಡಿ ಏನಾಗಿದೆ ಅಂತ ಕೇಳ್ತೀನಿ, ಪ್ಲೀಸ್ ಭಯಪಡಬೇಡ ಎಂದವ ಕೂಡಲೇ ನವಿಗೆ ಫೋನ್ ಹಾಯಿಸಿದನು. ಅತ್ತಲ್ಲಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ.
ಇತ್ತ ಎಲ್ಲರ ಮನ ರಾಡಿಯಾಗಿತ್ತು. ಆದಿತ್ಯ ಮನದಲ್ಲಿ ಗೊಂಬೆ ಸ್ಥಿತಿಗೆ ಕಾರಣರಾದವರನ್ನು ಜೀವಂತವಾಗಿ ಕೊಂದೇ ಬಿಡುವಷ್ಟು ಕೋಪ ತುಂಬಿತ್ತು. ವ್ಯಗ್ರವಾಗಿ ಬಿಟ್ಟಿದ್ದನವ. ಆದಿತ್ಯ ಯಾರಿಗೂ ತಿಳಿಯದೆ ಮನೆಯಿಂದ ಹೊರ ಹೋಗಿದ್ದನು. ಈಗ ಅವನಿಗೆ ತಾನು ಕೆಲ ಹೊತ್ತು ಒಂಟಿಯಾಗಿ ಇರಬೇಕೆನ್ನಿಸಿಬಿಟ್ಟಿತು. ಅವನು ಹೋದ ದಾರಿಯನ್ನೇ ನೋಡಿದ ನವಿ ಅವನ ಸ್ಥಿತಿಯನ್ನು ಅರಿತು ಅವನನ್ನು ತಡೆಯದಾದನು. ಗೊಂಬೆ ಆರು ಇಬ್ಬರು ಸಾಕಷ್ಟು ಅತ್ತಿದ್ದರಿಂದ ಹಾಗೆ ನಿದ್ರಿಸಿಬಿಟ್ಟಿದ್ದರು. ರಾಘು ಮನಸ್ಸು ದುಗುಡದಿಂದಿತ್ತು. ಕಣ್ತುಂಬಿಕೊಂಡಿದ್ದನು. ನಾನೀಗಲೇ ಹೊರಡ್ತೀನಿ ಅಭಿ, ಪ್ಲೀಸ್ ತಡಿಬೇಡ ಕಣೋ. ನಾನು ಆರುನ ನೋಡಬೇಕು. ನನ್ನ ನೋಡಿ ಕೋಪ ಮಾಡ್ಕೊಬಹುದು, ಇಲ್ಲ ಅನುಮಾನಿಸಬಹುದು. ಆದರೂ ಪರವಾಗಿಲ್ಲ, ಅವಳನ್ನು ನೋಡದೆ ಅನ್ನುವ ಸಮಾಧಾನ ಇರುತ್ತೆ ಎಂದು ಕಣ್ತುಂಬಿಕೊಂಡವನ ಕಂಡು ಅಯ್ಯೋ ಎನಿಸದೇ ಇರಲಿಲ್ಲ. ರಾಘು, ನೋಡು ಈಗೇನಾಯಿತು ಅಂತ ಹೀಗಾಡ್ತಿದ್ಯಾ? ನಡೆದಿರೋ ಘಟನೆಗಳನ್ನು ಕೇಳಿ ಅವಳಿಗೆ ಆಘಾತ ಆಗಿರುತ್ತಷ್ಟೆ. ಇಷ್ಟಕ್ಕೆಲ್ಲ ನೀನು ಟೆನ್ಷನ್ ಆದ್ರೆ ಹೇಗೋ ಎಂದವನ ಮಾತಿಗೆ ಇಲ್ಲ, ನಾನು ನನ್ನ ಆರುನ ಈಗಲೇ ನೋಡಬೇಕು, ತಡಿಬೇಡ ನನ್ನನ್ನು ಎಂದು ಹುಚ್ಚುಚ್ಚಾಗಿ ವರ್ತಿಸುತ್ತಿದ್ದವನ ಮಾತಿಗೆ ರಾಘು, ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ, ಏನು ಆಗಿದೆ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ? ಹೀಗೆ ನಿನಗೆ ನೀನೇ ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದ್ದೀಯ. ಮತ್ತೆ ಅದೇ ಥರ ನಡೆದುಕೊಳ್ಳಬೇಡ. ನೀನೀಗ ಅಲ್ಲಿಗೆ ಹೋಗೋದು ಬೇಡ. ಮತ್ತೊಂದು ಸಮಸ್ಯೆಗೆ ನೀನೇ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ. ಈಗಷ್ಟೇ ಗೊಂಬೆ ಕೂಡ ಸುಧಾರಿಸಿಕೊಳ್ತಿದ್ದಾಳೆ. ಈ ಸಮಯದಲ್ಲಿ ನೀನು ಅಲ್ಲಿಗೆ ಹೋಗಿ ಇನ್ನೇನು ಮಾಡೋದು ನನಗೆ ಇಷ್ಟ ಇಲ್ಲ. ಗೊಂಬೆಗೆ ನಿನ್ನ ಆರು ಮದುವೆಯ ಬಗ್ಗೆ ಇನ್ನೂ ತಿಳಿದಿಲ್ಲ. ಅವಳಿಗೆ ಆದ ಆಘಾತದಿಂದ ಈಗಷ್ಟೇ ಹೊರಬರ್ತಿದ್ದಾಳೆ. ಈ ಮಧ್ಯೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಾದರೆ ಮತ್ತೊಮ್ಮೆ ಆಘಾತ ಆಗುತ್ತೆ. ಎಲ್ಲರೂ ಮೋಸ ಮಾಡಿದ್ರು ಅಂತ ತಪ್ಪು ಕಲ್ಪನೆ ಬಂದು ಬಿಡುತ್ತೆ. ಈಗ ನೋಡು, ಅವಳನ್ನು ನೋಡಬೇಕು ತಾನೆ. ನಾ ಇನ್ನೊಮ್ಮೆ ನವಿಗೆ ಫೋನ್ ಮಾಡ್ತೀನಿ. ದೂರದಿಂದಲೇ ಆರುನ ನೋಡಿ ಕಣ್ತುಂಬಿಕೋ. ಏನೇನೋ ಕೆಟ್ಟದಾಗಿ ಆಲೋಚನೆ ಮಾಡಬೇಡ ಎಂದು ಸಮಾಧಾನಿಸಿದ. ಒಂದೇ ದಿನದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೆದವು ಇವರೆಲ್ಲರ ಜೀವನದಲ್ಲಿ. ಅತ್ತ ಗೊಂಬೆಗಾದ ಅನ್ಯಾಯವನ್ನು ನೆನೆದವನ ಕಣ್ಣು ಕ್ರೋಧದಿಂದ ತುಂಬಿತು. ತನ್ನತ್ತೆ ಸಮಾಧಿ ಬಳಿ ಬಂದವ ಅದರ ಮೇಲೆ ತಲೆ ಇಟ್ಟು ಮೌನದಿಂದ ರೋಧಿಸುತ್ತಿದ್ದನು. ಅತ್ತೆ ನೋಡಿ, ನಿಮ್ಮ ಮುದ್ದು ಮಗಳಿಗೆ ಪ್ರಜ್ಞೆ ಬಂತು. ಇನ್ನು ಅವಳ ಜೀವನ ಸರಿ ಮಾಡುವುದೊಂದೇ ಬಾಕಿ. ಇಷ್ಟು ದಿನ ಯಾರು ಏನು ಅಂತ ಗೊತ್ತಿಲ್ಲದೆ ಇಷ್ಟು ದಿನ ಹೇಗೋ ಇದ್ವಿ. ಇನ್ನು ಈಗಾಗಲ್ಲ, ಆದಷ್ಟು ಬೇಗ ಅವಳಿಂದಾನೇ ಆ ಪಾಪಿಗಳು ಯಾರು ಅನ್ನೋದನ್ನು ತಿಳಿದುಕೊಂಡು ಅವರನ್ನು ಜೀವಂತವಾಗಿ ಸುಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ದೊರಕೋ ಹಾಗೆ ಮಾಡ್ತೀನಿ. ಒಂದು ವೇಳೆ ನೀವು ಈಗ ಬದುಕಿದ್ದು ಈ ವಿಷಯ ಕೇಳಿದ್ದಿದ್ದರೆ ನಿಮ್ಮೆದೇನೆ ಹೊಡೆದು ಹೋಗ್ತಿತ್ತು ಅತ್ತೆ. ಅದಕ್ಕೂ ಮುಂಚೆ ನೀವು ಹೋಗಿದ್ದು ಎಂದವ ಸುಮ್ಮನಾದ. ಬಿಡಲ್ಲ ಅತ್ತೆ, ನನ್ನ ಗೊಂಬೆಗೆ ಇಷ್ಟು ಕ್ರೂರವಾಗಿ ಹಿಂಸೆ ಮಾಡಿರುವವರು ಯಾರೇ ಆಗಿರಲಿ ಅವರನ್ನಂತ ಸುಮ್ಮನೆ ಬಿಡೋದಿಲ್ಲ ಅಂದವ. ಅತ್ತೆ, ನಿಮಗೊಂದು ವಿಷಯ ಗೊತ್ತಾ? ನನ್ನ ಗೊಂಬೆ ನನ್ನ ಪ್ರೀತಿನ ಒಪ್ಕೊಂಡು ಬಿಟ್ಲು ಅತ್ತೆ, ನಿಮ್ಮ ಇಷ್ಟಪಟ್ಟಂತೆ. ಎಷ್ಟು ವರ್ಷದಿಂದ ಕಾಯುತ್ತಿದ್ದೆ ಅವಳಿಗೋಸ್ಕರ, ಅವಳ ಪ್ರೀತಿಗೋಸ್ಕರ. ನನ್ನಿಷ್ಟು ವರ್ಷದ ಕಾಯುವಿಕೆಗೆ ನನ್ನೊಳಗೆ ಸತ್ತು ಸಮಾಧಿಯಾಗಿದ್ದ ನನ್ನ ಪ್ರೀತಿಗೆ ಇವತ್ತು ಜೀವ ಬಂದಿದೆ ಅತ್ತೆ. ಇನ್ನು ನನ್ನ ಪುಟಾಣಿ ಆರು ಜೀವನವನ್ನು ಆದಷ್ಟು ಬೇಗ ಸರಿ ಮಾಡಬೇಕು. ಅದೊಂದು ಸರಿ ಹೋದರೆ ಈ ಜೀವಕ್ಕೆ ನೆಮ್ಮದಿ ಎಂದವ ಅಲ್ಲಿಂದ ಸರಿದು ಹೋದನು. ಮಲಗಿದ್ದ ಆರು ಗೊಂಬೆಯ ಪಕ್ಕ ಕುಳಿತಿದ್ದ ನವಿ ಇಬ್ಬರ ಹಣೆಯು ಚುಂಬಿಸಿ ಅವರನ್ನು ಕಣ್ತುಂಬಿಕೊಳ್ಳುತ್ತಿದ್ದನು. ಆರು ಹಾಗೂ ಗೊಂಬೆಯ ಈಗಿನ ಪರಿಸ್ಥಿತಿಯ ಜೊತೆ ಗೊಂಬೆ ಜೀವನದಲ್ಲಿ ಆದ ಆ ಕೃತ್ಯವನ್ನು ನೆನೆದವನ ತಲ್ಲಣಿಸಿತು. ಮಲಗಿದ್ದರೂ ಕೂಡ ಅವರಿಬ್ಬರ ಕಣ್ಣು ಇನ್ನೂ ಒದ್ದೆಯಾಗಿಯೇ ಇತ್ತು. ಅವರಿಬ್ಬರನ್ನೇ ನೋಡುತ್ತಾ ಯೋಚನೆ ಲಹರಿಯಲ್ಲಿದ್ದವನನ್ನು ರಾಘು ಕರೆ ವಾಸ್ತವಕ್ಕೆ ತಂದಿತು. ರಿಸೀವ್ ಮಾಡಿದ ಕೂಡಲೇ ರಾಘು ಮಾತಿಗಿಳಿದನು. ನವೀನ್, ನಾನು ರಾಘು ಮಾತಾಡ್ತಿದ್ದೀನಿ. ನನ್ನ ಆರುಗೆ ಏನಾಯಿತು? ಗೊಂಬೆ ಹೇಗಿದ್ದಾಳೆ? ನಾನೀಗ ಅವರಿಬ್ಬರನ್ನು ನೋಡಬೇಕು. ನನಗೆಲ್ಲ ವಿಷಯ ಗೊತ್ತಾಯಿತು ಎಂದವ ಎಲ್ಲವನ್ನು ಹೇಳಿ ಮುಗಿಸಿದನು. ನವಿಗೂ ಮಾತನಾಡಲು ಬಿಡದಂತೆ. ನವಿ ಮಾತನಾಡದಿದ್ದನ್ನು ಕಂಡವ ಗಾಬರಿಯಿಂದ ಹಲೋ ನವಿ, ಕೇಳಿಸ್ತಿದ್ಯಾ? ಮಾತಾಡಿ ಎಂದವನಿಗೆ ರಾಘು ಕಾಮ್ ಡೌನ್, ಯಾಕಿಷ್ಟು ಗಾಬರಿಯಾಗಿದ್ದೀರಿ? ಇಲ್ಲಿ ಎಲ್ಲವೂ ಸರಿಯಾಗಿದೆ. ನಡೆದ ವಿಷಯ ಕೇಳಿ ಆರುಗೆ ಆಘಾತವಾಗಿದೆ. ಈಗಷ್ಟೇ ಇಬ್ಬರು ನಿದ್ದೆ ಹೋಗಿದ್ದಾರೆ ಎಂದವನ ಮಾತಿಗೆ ನಿಟ್ಟುಸಿರು ಬಿಟ್ಟವ ನಾನು ಈಗಲೇ ಬರ್ತೀನಿ, ಆರುನ ನೋಡಬೇಕು, ಇಲ್ಲ ಅಂತ ಹೇಳಬೇಡಿ ಎಂದವನ ಮಾತಿಗೆ ಸರಿ ಎಂದು ಒಪ್ಪಿಗೆ ಸೂಚಿಸಿದನು. ನವಿಯ ಒಪ್ಪಿಗೆ ಸಿಕ್ಕ ಕೂಡಲೇ ತನ್ನ ಮನದರಸಿಯನ್ನು ನೋಡಲು ತರಾತುರಿಯಲ್ಲಿ ಬಂದವ ಸದ್ದಿಲ್ಲದಂತೆ ಹೊಳಬಂದನು. ಆರು ಗೊಂಬೆ ಇಬ್ಬರು ನಿಶ್ಚಿಂತೆಯಿಂದ ಮಲಗಿದರು. ಇಬ್ಬರ ಮುಖದಲ್ಲೂ ನೋವಿನ ಗೆರೆಗಳಿದ್ದವು. ಅವರಿಬ್ಬರನ್ನು ನೋಡಿದವನ ಕಣ್ಣುಗಳು ತುಂಬಿದ್ದವು. ಆರು ಬಳಿ ಬಂದವ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ದೀರಾ?
ನಾನು ಕೂಡ ನಿನ್ನ ಬಗ್ಗೆ ಹರಿಯದೆ ತಪ್ಪು ಮಾತಾಡಿಬಿಟ್ಟೆ ಕಂದ. ನಿನ್ನ ಹತ್ತಿರ ಬಂದು ಕ್ಷಮೆ ಕೇಳೋಕು ನಾನು ಅರ್ಹನಲ್ಲ ಕಣೋ. ದುಡುಕಿ ತಪ್ಪು ಮಾಡಿಬಿಟ್ಟೆ ಪುಟ್ಟ. ನಿನ್ನೆದುರು ನಿಂತು ಮಾತಾಡೋಕು ನನಗೆ ಭಯ ಆಗ್ತಿದೆ. ಇಷ್ಟು ದಿನ ಬರೀ ನೀವುಗಳೇ ಹೋರಾಟ ಮಾಡಿದ್ರಿ. ಇನ್ಮುಂದೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಗೊಂಬೆನ ಮೊದಲಿನಿಂದಲೂ ತಂಗಿ ಥರ ಕಾಳಜಿ ಮಾಡುತ್ತಿದ್ದೆ. ಈಗಲೂ ಅವಳು ನನ್ನ ತಂಗಿನ ಕಣೆ. ಯಾರದೋ ಸಂಚಿಗೆ ಕುತಂತ್ರಕ್ಕೆ ಬಲಿಯಾದ ಇವಳ ಜೀವನವನ್ನು ಸರಿದಾರಿಗೆ ತರುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಎಲ್ಲವನ್ನು ಆದಷ್ಟು ಬೇಗ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಕಂದ. ಅಲ್ಲಿಯವರೆಗೂ ದೂರದಿಂದಲೇ ನಿನ್ನ ನೋಡಿ ಕಣ್ತುಂಬಿಕೊಳ್ತೀನಿ ಕಂದ. ಕಂದ, ಮಿಸ್ ಯು ಕಣೆ ಎಂದವ ಅವಳ ನೆತ್ತಿಗೆ ಚುಂಬಿಸಿ ಹೊರಟನು. ಈ ಎಲ್ಲ ಘಟನೆಗಳು ನಡೆದ ಅದಾಗಲೇ ದಿನ ಕಳೆದಿತ್ತು. ಒಂದು ರಾತ್ರಿ ಒಂದು ಹಗಲು ಎಲ್ಲರ ಜೀವನದಲ್ಲಿ ಗೊಂದಲ ಬಿರುಗಾಳಿಯನ್ನೇ ಬೀಸಿತು. ಆರು ಗೊಂಬೆ ಮಾತ್ರ ಮಹಾಮೌನಿಯಾಗಿದ್ದರು. ಇತ್ತ ಆದಿ ಒಳಗೊಳಗೆ ಕುದಿಯುತ್ತಾ ಮೌನದಿಂದಿರುತ್ತಿದ್ದನು. ಇಷ್ಟಾದರೂ ಅವನಿಗೆ ಇಷ್ಟಕ್ಕೆಲ್ಲ ಕಾರಣರಾದ ಕಾರಣೀಕರ್ತರು ಯಾರೆಂಬುದೇ ತೋಚಲಿಲ್ಲ. ತಾನಿದ್ದ ಏನು ಪ್ರಯೋಜನ ಎಂದು ಒಳಗೊಳಗೆ ಅಲುಬುತ್ತಿದ್ದನು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.